ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಒಂದು ಚಿನ್ನ ರಿಕ್ವೆಸ್ಟ್, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಮಾಡುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ನಾನು ನನ್ನ ಚಾನಲಲ್ಲಿ ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ, ಅವ್ರವ್ರದ್ದೇ ಆದ ಲೈಫ್ ಸ್ಟೈಲ್ ಅನ್ನೋದು ಇರುತ್ತೆ. ಎಲ್ಲರಿಗೂ ಅವ್ರದ್ದೇ ಆದಂತಹ ಒಂದು ಸ್ವಂತ ಲೈಫ್ ಸ್ಟೈಲ್ ಇರುತ್ತೆ. ಹಾಗೆ ನನ್ನ ಲೈಫ್ ಸ್ಟೈಲು, ನಾನು ನನ್ನ ಮಕ್ಕಳ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಹಾಗೆ ನಾನು ಒಬ್ಬಳೇ ನನ್ನ ಮಗುನ ಬಾಣಂತನ ಮಾಡಿಕೊಂಡೆ. ಮೊದಲನೇ ಮಗುಗೂ ಅಷ್ಟೇ, ನಮ್ಮ ಅಮ್ಮ ಅಪ್ಪ ಊರಲ್ಲಿ ಬೇರೆ ದೂರ ಇರೋದ್ರಿಂದ ನಾನು ಅಲ್ಲಿಗೆ ಹೋಗೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾನು ನಮ್ಮನೇಲೆ ಎತ್ಕೊಂಡು ಮಾಡ್ಕೋಬೇಕಾಯಿತು. ಎರಡನೇ ಬೇಬಿಗೂ ಅಷ್ಟೇ ಫುಲ್ ಕಂಪ್ಲೀಟಾಗಿ ನಾನೇ ಮಾಡಿಕೊಂಡೆ. ಒಬ್ಬರೇ ಹೇಗೆ ಬಾಣಂತನ ಮಾಡ್ಕೊಳ್ಬೋದು ಅನ್ನೋ ನೆಕ್ಸ್ಟ್ ವೀಡಿಯೋಸ್ನ ನಾನು ನನ್ನ ಚಾನಲಲ್ಲಿ ವೀಡಿಯೋಸ್ನ ಮಾಡ್ತೀನಿ. ತುಂಬ ಜನ ನನ್ನ ಥರನೇ ಇರೋರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಸುಮಾರು ಜನ ಅಪ್ಪ ಅಮ್ಮ ರಿಲೇಷನ್ಸ್ ಎಲ್ಲರೂ ಇರ್ತಾರೆ, ಬಟ್ ಸಮ್ಟೈಮ್ಸು ಅವರಿಂದ ಆಗಲ್ವೋ, ನಮ್ಮಿಂದ ಅವ್ರಿಗೆ ಹೋಗೋಕ್ಕಾಗಲ್ವೋ, ಏನೋ ಸಮ್ ರೀಸನ್ನಿಂದ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಹಾಗಾಗಿ ನಾನು ಈ ವಿಡಿಯೋ ಮಾಡೋಣ ಅಂಥೇಳಿ ಅಂದ್ಕೊಂಡೆ. ನಾನು ಫಸ್ಟು ಕೂಡ ವೀಡಿಯೋಸ್ ತುಂಬ ಮಾಡ್ತಾಯಿದ್ದೆ. ಸಮ್ ರೀಸನ್ನಿಂದ ನಾನು ವೀಡಿಯೋನ ಸ್ಟಾಪ್ ಮಾಡಬೇಕಾಯ್ತು, ಬಟ್ ಮತ್ತೆ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗಳು ಇನ್ನೊಬ್ಳು ದೊಡ್ಡೋಳು ಆ ಕಡೆಯಿಂದ ಬಂದಿದ್ದ. ನನ್ನ ಲೈಫ್ ಸ್ಟೈಲ್ನ ಹೇಗಿದೆಯೋ ಆ್ಯಸ್ ಇಟ್ ಈಸ್ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇವತ್ತಿನ ವಿಡಿಯೋ ಬಂದುಬಿಟ್ಟು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿಲಿ ನಮಗೆ ಒಂದೇ ಮಗು ಸಾಕು ಅಂತ ಅಂದ್ಕೊಂಡಿದ್ವಿ. ಗೊತ್ತಿಲ್ಲ, ಗಾಡ್ ಗಿಫ್ಟ್ ಅಂತಾರಲ್ಲ, ಹಾಗೆ ಎರಡನೇ ಮಗು ಕೂಡ ಪ್ರೆಗ್ನೆಂಟ್ ಆದೆ. ಹಾಯ್ ಫ್ರೆಂಡ್ಸ್, ನಾನು ಬೇಗ ಬಂದಿದ್ದೀನಿ. ನಾನು ಸುಮತಿ ಮಗಳು. ಓಕೆ, ಹಾಗೆ ಏನು ಹೇಳ್ತಿದ್ದೆ, ಸೆಕೆಂಡ್ ಪ್ರೆಗ್ನೆನ್ಸಿ ನಾವು ಪ್ಲ್ಯಾನ್ ಮಾಡಿರಲಿಲ್ಲ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಯಿತು. ಓಕೆ, ಅದನ್ನು ಏನಂತಾರ ಲೈಫಲ್ಲಿ ಬಂದಿದ್ದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋ ಕ್ಯಾರೆಕ್ಟ್ರು ನಮ್ಮದು. ಹಾಗೆ ನಾನು ಓಕೆ ಅಂತ ಅಂದ್ಕೊಂಡ್ವಿ. ಫಸ್ಟ್ ಪ್ರೆಗ್ನೆನ್ಸಿಲೇ ಪ್ರಾಬ್ಲಮ್ ಆಗ್ತಾ ಬಂತು. ಪ್ರಾಬ್ಲಮ್ ಅಂದರೆ ನನಗೆ ಬ್ಲಡ್ ಕಡಿಮೆ ಆಯಿತು, ವೀಕ್ ಇದ್ದೀನಿ ಅಂತೇಳ್ಬಿಟ್ಟು ಸುಮಾರು ಕಾಂಪ್ಲಿಕೇಶನ್ಸ್ ಬಂತು. ಅದೆಲ್ಲ ಫೇಸ್ ಮಾಡಿಕೊಂಡು ಹಾಗೋ ಹೀಗೋ 8 ಮಂತ್ಸ್ ಅಂತೂ ಕಂಪ್ಲೀಟ್ ಮಾಡಿದೆ. 8 ಮಂತ್ಸ್ ಕಂಪ್ಲೀಟ್ ಆಗ್ತಿದ್ದಂಗೆ ಪೇಯ್ನ್ ಸ್ಟಾರ್ಟ್ ಆಯಿತು, ತುಂಬ ಸಿವಿಯರ್ ಪೇಯ್ನು. ಡಾಕ್ಟರ್ ನೋಡಿದ್ರೆ ಇನ್ನೂ ಡೆಲಿವರಿ ಟೈಮ್ ಹತ್ರ ಇಲ್ವಲ್ಲ, ಬೇಡ ಕಂಟ್ರೋಲ್ ಮಾಡೋಣ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ತುಂಬಾ ಟ್ರೈ ಮಾಡಿದ್ವಿ, ಓಕೆ ಕಂಟ್ರೋಲ್ ಮಾಡೋಣ. ಸುಮಾರು ಅವರು ಕೊಟ್ಟಿದ್ದು ಅವ್ರು ಕೊಟ್ಟಿದ್ದು ಮೆಡಿಸಿನ್ಸ್ ಎಲ್ಲ ನಾವು ತೊಗೊಂಡ್ವಿ. ಅವ್ರು ಹೇಳಿದ್ನೆಲ್ಲ ಗೈಡ್ಲೈನ್ಸ್ನ ಫಾಲೋ ಮಾಡಿದ್ವಿ. ತುಂಬಾ ನಾವು ನಮ್ಮ ಕೈಲಿ ಆದಷ್ಟು ಡಾಕ್ಟರ್ ಹೇಳಿದ್ನೆಲ್ಲ ಫಾಲೋ ಮಾಡಿಕೊಂಡು ಒಂದು 3-4 ಡೇಸ್ ಕಂಟಿನ್ಯೂ ಮಾಡಿದೆ. ದಿನನೂ ನೈಟೆಲ್ಲ ತುಂಬ ಪೇಯ್ನ್ ಸ್ಟಾರ್ಟ್ ಆಯಿತು, ಲೆಗ್ ಪೇಯ್ನ್ ಸ್ಟಾರ್ಟ್ ಆಯಿತು, ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಯಿತು. ಕಂಟ್ರೋಲ್ ಮಾಡೋಕ್ಕೆ ಆಗದೇ ಇರುವಾಗ ನಾನು ಹಾಸ್ಪಿಟ್ಲಿಗೆ ಹೋಗಕ್ಕೆ ಸ್ಟಾರ್ಟ್ ಆದೆ. ಹೋದಾಗೆಲ್ಲನೂ ಅವ್ರು ಪೇಯ್ನ್ ಕಂಟ್ರೋಲ್ ಮಾಡೋದಕ್ಕೆ ಟ್ಯಾಬ್ಲೆಟ್ಸ್ ಕೊಟ್ಟರು ಫಸ್ಟ್ ಟೈಮು. ದೆನ್ ಸೆಕೆಂಡ್ ಟೈಮ್ ಹೋದಾಗಲೂ ಟ್ಯಾಬ್ಲೆಟ್ಸೇ ಕೊಟ್ಟರು. ಅವಾಗೂ ಓಡೋಗ್ಬೇಡ, ನಿಧಾನಕ್ಕೆ ಹೋಗು. ಅವಾಗೂ ಹಾಗೆ ಆಗ್ತಾ ಬಂತು. ನೋಡೋಣ, ಇನ್ನೂ ಟೈಮ್ ಇದೆಯಲ್ಲ, ಸಮ್ ಪೀಪಲ್ಸ್ ಹಿಂಗೆ ಆಗುತ್ತೆ ಅಂತ ಹೇಳ್ತಾರೆ, ನೋಡೋಣ ನನಗೂ ಕೂಡ ಹಾಗೆ ಆಗಿರ್ಬೋದು ಅಂತ ತುಂಬಾ ಕಂಟ್ರೋಲ್ ಮಾಡಿದೆ. ಓವರ್ ನೈಟ್ ಕಂಪ್ಲೀಟ್ ನಿದ್ದೆ ಇಲ್ದಿರೋ ಥರ ಆಗೋಯ್ತು. ಒಂದಿನ ಓಕೆ, 2 ದಿನ ಓಕೆ, ಕಂಟಿನ್ಯೂಸ್ 1 ವೀಕ್ ಫುಲ್ ಆಗೋಯ್ತು. ಸರಿ, ಇನ್ನೇನು ಮಾಡೋಕ್ಕಾಗಲ್ಲ, ಇನ್ನೊಂದು ಸರಿ ಲಾಸ್ಟ್ ಹೋಗಿ ಬಂದುಬಿಡೋಣ ಅಂಥೇಳಿ. ಐ ಥಿಂಕ್ ಸಾಟರ್ಡೇ ಪೇಯ್ನ್ ಬಂದಿತ್ತು. ಸಂಡೇ ಡಾಕ್ಟರ್ಸ್ ಇರಲ್ಲ, ನನ್ನ ಚೆಕ್ ಮಾಡೋವಂಥ ಡಾಕ್ಟರ್ ಸಂಡೇ ಲೀವ್ ಇರುತ್ತೆ. ಸೊ ಮಂಡೇ ಹೋಗೋಣ ಅಂತ ಡಿಸೈಡ್ ಆಯಿತು. ಮಂಡೇ ಮಾರ್ನಿಂಗು ಹೋದ್ವಿ. ನಾನು ಈವ್ನಿಂಗ್ ಹೋಗ್ತಾಯಿದ್ದೆ ಚೆಕಪ್ಗೆ. ಮಂಡೇ ಮಾರ್ನಿಂಗ್ ಹೋದಾಗ ನಾನು ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ಸ್ ಆಗಿದೆ. ಮಾರ್ನಿಂಗ್ ಹೋದಾಗ ಡಾಕ್ಟರು, ಇಲ್ಲ ಇನ್ನೂ ಡೇಟ್ ಇದೆ, ಕಂಟ್ರೋಲ್ ಮಾಡೋಣ, ಬೇಡ ಇವಾಗಲೇ ಇನ್ನೂ 1 ಮಂತ್, ಕರೆಕ್ಟ್ 1 ಮಂತ್ ಇರುತ್ತೆ, 1 ಮಂತ್ 2 ಡೇಸ್ ಏನೋ ಇದೆ ಅಂತ. ಸರಿ, ಯಾಕೆ ರಿಸ್ಕ್ ತೊಗೊಳ್ಳೋದು, ಅಂದರೆ ನನ್ನದು ಮೊದಲನೇ ಮಗಳು, ಅವಳಿಗೂ ಸ್ವಲ್ಪ ಬೇಗನೆ ಪ್ರೀಮೆಚ್ಯೂರ್ ಏನಲ್ಲ, ಬಟ್ ಬೇಗ ಡೆಲಿವರಿ ಆಗಿದ್ದೆ. ಹಾಗಾಗಿ ಇದನ್ನು ಆ ಥರ ಆಗೋದು ಬೇಡ, ಕಂಟ್ರೋಲ್ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಮಾರ್ನಿಂಗ್ ಏನೋ ಅಲ್ಲೇ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಬೇಕಾಗುತ್ತೆ 1 ಡೇ ಅಂದರು. ಸರಿ ಆಯಿತು ಅಂತೇಳಿ ವಾರ್ಡ್ ಕೂಡ ಬುಕ್ ಮಾಡ್ಕೊಂಡ್ವಿ. ಅವರು ಮೆಡಿಸಿನ್ಸ್ ಎಲ್ಲ ಕೊಡ್ತೀವಿ, ನನ್ನ ಮನೆಗೆ ಹೋಗಿ ಬರ್ತೀವಿ ಅಂತ ಹೇಳಿ ಬಂದ್ವಿ. ನಾವು ನನ್ನ ಮೊದಲನೇ ಮಗಳನ್ನ ಮನೆ ಹತ್ರನೇ ಬಿಟ್ಟು ಬಂದಿದ್ವಿ. ಅದು ಸಡನ್ನಾಗಿ ಹಿಂಗೆ ಬರೋದಲ್ವಾ ಅಂತೇಳಿ ಸ್ಕೂಲಿಗೆ ಕಳಿಸಿ ಬಂದಿದ್ವಿ. ಮತ್ತು ನಾವು ಹೋಗಿ ಅದು ಸ್ಕೂಲೆಲ್ಲ ಮುಗಿಸ್ಕೊಂಡು ಅವಳನ್ನ ಕರ್ಕೊಂಡು ಅಡ್ಮಿಂಟ್ ಆದೆ. ಮಂಡೇ ಸ್ವಲ್ಪ ಪೇಯ್ನ್ ಬರ್ತಾನೆ ಇತ್ತು, ಬಟ್ ಅವ್ರು ಕಂಟ್ರೋಲ್ ಮಾಡ್ತೀನಿ ಅಂತಲೇ ಇದ್ದರು.
ಟ್ಯೂಸ್ಡೇ ಮಂಡೇ ಎಲ್ಲ ಕಂಪ್ಲೀಟ್ ಆಗೋಯಿತು. ಟ್ಯೂಸ್ಡೇ ನಾನು ಮಂಡೇ ನೈಟೇ ನನ್ನ ಕೈ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ತುಂಬ ಪೇಯ್ನ್ ಆಗ್ತಿದೆ ಅಂದೆ. ಇಲ್ಲಮ್ಮ ಇದು ಹೆರಿಗೆ ಪೇಯ್ನ್ ಅಲ್ಲ, ಡೆಲಿವರಿ ಪೇಯ್ನ್ ಬರೋದೇ ಬೇರೆ ಥರ ಅಂತ. ಸರಿ ಬಿಡು, ಅವ್ರಿಗೆ ಗೊತ್ತಿಲ್ವಾ, ಡಾಕ್ಟರ್ಸಿಗೆ ಗೊತ್ತಿಲ್ದಿರೋದೇನು ಅಂತೇಳಿ ನಾವು ಸುಮ್ಮನಾದ್ವಿ. ಹೀಗೆ ದಿನ ಅಂದರೆ ಅವತ್ತು ಟೈಮ್ ಹೋಗ್ತಾ ಹೋಯಿತು. ಮಂಡೇ ಕಂಪ್ಲೀಟ್ ಆಗೋಯಿತು. ನಾನು ಮಂಡೇ ವಾರ್ಡ್ ಮಾಡಿದ್ವಿ, ಬಟ್ ಇದಾಗಲಿಲ್ಲ, ವಾರ್ಡಲ್ಲಿ ಇರಲಿಲ್ಲ. ಅವರು ಮೆಡಿಸಿನ್ ಕೊಟ್ಟಿದ್ದೀನಿ, ಪರವಾಗಿಲ್ಲ ಸುಮ್ಮನೆ ಮಲ್ಕೊಳ್ಳೋದು ಅಂದ್ರಲ್ಲ. ಸೊ ಮನೆಗೆ ಹೋಗ್ತೀವಿ, ಮನೇಲಿ ಏನಾದ್ರು ಅಕಸ್ಮಾತ್ ಸಿವಿಯರ್ ಪೇಯ್ನ್ ಬಂದರೆ ಇಮಿಡಿಯೇಟ್ ಬರ್ತೀನಿ ಅಂತ ಹೇಳಿ ಬಂದ್ವಿ. ಮಂಡೇ ನೈಟ್ ಮನೆಗೆ ಬಂದ್ವಿ, ಮಲ್ಕೊಂಡೆ, ಚೆನ್ನಾಗೇ ಇದ್ದೆ, ಅಂದರೆ ಅಷ್ಟೊಂದು ಪೇಯ್ನ್ ಅನಿಸಿಲ್ಲ. ಮತ್ತು ಮಿಡ್ ನೈಟಲ್ಲಿ ಸ್ಟಾರ್ಟ್ ಆಯಿತು ಪೇಯ್ನು. ಮಿಡ್ ನೈಟಲ್ಲಿ ಸಿಕ್ಕಾಪಟ್ಟೆ ಸಿವಿಯರ್ ಪೇಯ್ನ್ ಸ್ಟಾರ್ಟ್ ಆಯಿತು. ಕಂಟ್ರೋಲ್ ಮಾಡಿಕೊಂಡೆ. ಬೆಳಗ್ಗೆ ಓಕೆ ಅನ್ನಂಗೆ ಆಯಿತು. ಅಷ್ಟು ಪೇಯ್ನ್ ಬಂದಿದ್ದು ಕೂಡ ಕಂಟ್ರೋಲಿಗೆ ಬಂತು. ಓಕೆ ಏನೋ ಪೇಯ್ನ್ ಬಂದಿದೆ ಅಂತ ನಾನು ಸುಮ್ಮನಾದೆ. ಟ್ಯೂಸ್ಡೇ ಮಾರ್ನಿಂಗ್ಸ್ ಚೆನ್ನಾಗೇ ಇದ್ದೆ. 10:30 ಮೇಲೆ ಮತ್ತೆ ಪೇಯ್ನ್ ಸ್ಟಾರ್ಟ್ ಆಯಿತು. ಮತ್ತೆ ನನ್ನ ಹಸ್ಬೆಂಡಿಗೆ ಫೋನ್ ಮಾಡಿ ಮತ್ತೆ ಬಂದರು, ಮತ್ತೆ ಕರ್ಕೊಂಡೋದಾಗ ಇಲ್ಲ ಕಂಟ್ರೋಲ್ ಮಾಡೋಣ ಅಂತೇಳ್ಬಿಟ್ಟು ಮೆಡಿಸಿನ್ ಸ್ಟಾಪ್ ಮಾಡಿ ಗ್ಲೂಕೋಸು ಏನೇನೋ ಇರುತ್ತಲ್ಲ ಅದನ್ನೆಲ್ಲ ಅಲ್ಲಿ ನನಗೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋದರು. ಹೊಸ ಥರದ್ದು ಏನೇನೋ ಮಾಡ್ತಾ ಹೋದ್ರೂ ನಂಗೆ ಕಂಟ್ರೋಲ್ಗೆ ಬರ್ತಾಯಿಲ್ಲ. ಹೇಳ್ತಾನೆ ಇದ್ದೀನಿ. ಅವರು ಕೂಡ ಕೊನೆಗೆ ಸ್ಕ್ಯಾನ್ ಮಾಡಿಸ್ಬಿಡೋಣ ಅಂತೇಳಿ ಸ್ಕ್ಯಾನ್ ಮಾಡಿಸಿದ್ರು. ಆಗ ಸ್ಕ್ಯಾನ್ ಮಾಡಿದ್ರಲ್ಲ ಅವರು ಹೇಳಿದ್ರು, ಇಲ್ಲ ಪೇಷಂಟ್ ಕ್ರಿಟಿಕಲ್ ಇದೆ, ನೀವು ಯಾಕೆ ರಿಸ್ಕ್ ತೊಗೊಳ್ತಿದ್ದೀರಾ ಅಂತಂದರು. ನಾನು ಆದ್ರೂ ಹೇಳ್ತಾನೆ ಇದ್ದೆ. ಅವ್ರೇನು ಇಲ್ಲ ಮೇಲೆ ನೋಡೋದಕ್ಕೆ ಚೆನ್ನಾಗಿದೆ ಅನ್ನಂಗೆ, ಗೊತ್ತಾಗಲ್ಲ ಅಲ್ವಾ ಒಳಗಡೆ ಇದು ಚೆನ್ನಾಗಿ ಓಕೆ ಪರವಾಗಿಲ್ಲ ಅನ್ನಂಗೆ ಇದ್ದಾರೆ, ನೋಡೋಣ ಕಂಟ್ರೋಲ್ ಮಾಡೋಣ ಅಂತೇಳಿ. ಆದ್ರೂ ಮತ್ತೆ ನೋಡೋಣ ಕಂಟ್ರೋಲ್ ಮಾಡೋಣ ಅಂತೇಳಿ ಟ್ಯೂಸ್ಡೇ 7:30 ಹಂಗೆ ಸ್ಕ್ಯಾನಿಂಗ್, 6:30 ಹಂಗೆಲ್ಲ ಸ್ಕ್ಯಾನಿಂಗ್ ಆಗಿತ್ತು. ಒಂದು ಹಾಫ್ ಆನ್ ಅವರ್ ಒಳಗೆ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಬಂತು. ಮತ್ತು ಬ್ಲಡ್ ಚೆಕ್ ಮಾಡಿಸಿದ್ರು. ಏನು ಅದು ಬ್ಲಡ್ಡಲ್ಲಿ ಏನಿಲ್ಲ, ಬರೀ ಸ್ವಲ್ಪ ಇನ್ಫೆಕ್ಷನ್ಸ್ ಇದೆ ಅಂತೇಳಿ, ಅದೇ ಮೆಡಿಸಿನ್ಸ್ ಎಲ್ಲ ಜಾಸ್ತಿ ಕೊಟ್ಟರಲ್ಲ, ಹಾಗಾಗಿ ಇನ್ಫೆಕ್ಷನ್ಸ್ ಆಗಿತ್ತು. ಮತ್ತು ಟ್ಯೂಸ್ಡೇ 8:30 ಹಾಗೆ ನನಗೆ ಅಲ್ಲಿ ಲೇಬರ್ ವಾರ್ಡಲ್ಲಿ ಇಟ್ಕೊಂಡಿದ್ರು. ಹಸ್ಬೆಂಡು, ಅಮ್ಮ, ನನ್ನ ತಮ್ಮ, ನನ್ನ ತಂಗಿ, ನನ್ನ ಮಗಳು ಎಲ್ಲ ಆಚೆ ಇದ್ದರು. ಇಲ್ಲ ನನ್ನ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಂತಂದಾಗ, ಇಲ್ಲ ಯಾಕೋ ತುಂಬಾ ಕ್ರಿಟಿಕಲ್ ಬೇರೆ ಅಂತ ಹೇಳಿದ್ದಾರೆ ಸ್ಕ್ಯಾನಿಂಗಲ್ಲಿ, ಸೊ ರಿಸ್ಕ್ ತೊಗೊಳೋದು ಯಾಕೆ, ವೆಡ್ನೆಸ್ಡೇ ಡೆಲಿವರಿ ಮಾಡೋಣ ಅಂತೇಳಿ ವೆಡ್ನೆಸ್ಡೇ ಒಂದು 10:30 ಮೇಲೆ ಡೆಲಿವರಿ ಮಾಡ್ತೀವಿ ಅಂತ ಹೇಳಿ ಹೋದರು ಡಾಕ್ಟ್ರು. ನಾವು ಓಕೆ ಅಂತೇಳಿ ಸುಮ್ಮನಾದ್ವಿ. ಆಮೇಲೆ ಒಂದು 9:30 10 ಆಗ್ತಾ ಬಂತು. ನಮ್ಮ ಹಸ್ಬೆಂಡ್ ಮನೆ ಹತ್ರ ಅಲ್ವಾ, ಹಾಗಾಗಿ ಇವ್ರನ್ನ ಬಿಟ್ಟು ಮನೆಗೆ ನಾನು ಒಬ್ಬನೇ ಬರ್ತೀನಿ, ಸಾಕು ಎಲ್ಲರೂ ಯಾಕೆ, ಇನ್ನೂ ಏನು ಡೆಲಿವರಿ ಅಲ್ವಲ್ಲ ನಾಳೆ ತಾನೆ ಅಂತೇಳಿ ಎಲ್ಲರೂ ಮನೆಗೆ ಹೋಗಿದ್ದಾರೆ. ನನಗೆ BP ಕೂಡ ಲೋ ಆಗಿದೆ, ಹಾಗೆ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ, ಕೈಯೆಲ್ಲ ಶಿವರಿಂಗ್ ಆಗಿ ತಣ್ಣಗಾಗ್ಬಿಡ್ತು, ಫುಲ್ಲು ಚಿಲ್ಲಾಗ್ಬಿಟ್ಟೆ. ಆಗ ಒಬ್ಬ ನರ್ಸ್ ಬಂದುಬಿಟ್ಟು ಯಾಕೆ ಏನಾಯಿತು ಅಂತ ಕೇಳಿದಾಗ ನನ್ನ ಕೈಲಿ ಆಗ್ತಾಯಿಲ್ಲ ಕಂಟ್ರೋಲ್ ಮಾಡೋಕ್ಕೆ. ಅಷ್ಟರಲ್ಲೇ ಡಾಕ್ಟ್ರು ರೌಂಡ್ಸ್ ಮುಗಿಸ್ಕೊಂಡು ಬಂದರು. ಯಾಕೆ ಏನಾಯಿತು ಅಂತ ಕೇಳಿದ್ರು. ಈ ಥರ ನಂಗೆ ಆಗ್ತಾಯಿದೆ ಅಂತ ಅಂದಾಗ ಹೌದಾ ಅಂತೇಳ್ಬಿಟ್ಟು ಮತ್ತೆ ಅವರು ಆ್ಯಸ್ ಇಟ್ ಈಸ್ ಚೆಕಪ್ ಮಾಡಿದ್ರು. ಆಗ ಇಲ್ಲ ರಿಸ್ಕ್ ಇಮಿಡಿಯೇಟ್ ಇವಾಗಲೇ ಡೆಲಿವರಿ ಮಾಡಬೇಕು ಅಂತೇಳಿ 10:30 ಆಗಿದೆ. ಇವರಿಲ್ಲ, ನಮ್ಮ ಹಸ್ಬೆಂಡ್ ಇಲ್ಲ, ಯಾರೂ ಇಲ್ಲ ನನ್ನ ಕಡೆಯವರು, ನಾನು ಒಬ್ಬಳೇ ಇದ್ದೀನಿ ಒಳಗಡೆ. ಕೇಳಿದ್ರು ನನಗೇನು ನಾನು ಎಲ್ಲಿ ಪ್ರೆಗ್ನೆಂಟ್, ನಾನೇನು ಸುಸ್ತು, ಕಣ್ಣೆಲ್ಲ ಆಗ್ತಾಯಿಲ್ಲ, ನಂಗೆ ಫುಲ್ಲು ಶಿವರಿಂಗಲ್ಲಿದ್ದೆ. ಆ ಟೈಮಲ್ಲಿ ಓಕೆ ಅಂತೇಳಿ ನನಗೆ ಸೈನ್ ಕೂಡ ಮಾಡೋಕ್ಕಾಗ್ತಿಲ್ಲ. ನಾನು ಟುಬ್ಯಾಕ್ಟಮಿ ಕೂಡ ಮಾಡಿಸ್ಕೊಳ್ಬೇಕು ಅಂತಿದ್ದೆ, ಬಟ್ ಕ್ರಿಟಿಕಲ್ ಇದ್ದಾಗ ಟುಬ್ಯಾಕ್ಟಮಿ ಮಾಡಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಅಂತೇಳಿ ಕೊನೆಗೆ ಅಷ್ಟರಲ್ಲಿ ಹಾಸ್ಪಿಟ್ಲಿಂದನೇ ಮನೆಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ರು. ಮನೆಗೆ ಇನ್ಫಾರ್ಮ್ ಮಾಡಿ ಅವ್ರು ಬರೋ ಅಷ್ಟರಲ್ಲಿ ನನಗೆ ಡೆಲಿವರಿಗೆ ಇಮಿಡಿಯೇಟ್ ತುಂಬ ಶಾರ್ಟ್ ಟೈಮಲ್ಲೇ ಬೇಗ ಡಾಕ್ಟರ್ಸ್ನ ಕರ್ಕೊಂಡು ಡಾಕ್ಟರೆಲ್ಲ ಮನೆಗೆ ಹೋಗ್ಬಿಟ್ಟಿದ್ರು. ಡೆಲಿವರಿ ಎಲ್ಲ ಮುಗಿಸ್ಕೊಂಡು ಇವತ್ತು ಯಾವುದೂ ಕೇಸ್ ಇಲ್ಲ ಅಂತ ಮತ್ತೆ ತಕ್ಷಣ ವಾರ್ಡ್ ಬಾಯ್ಸು, ಅದೇ ಟೆಕ್ನಿಷಿಯನ್ಸು ಎಲ್ಲರನ್ನೂ ಕರೆಸಿ 11:24ಗೆ ಡೆಲಿವರಿ ಆಗೋಯಿತು. ಅಲ್ಲಿ ಕೂಡ ಪ್ರಾಬ್ಲಮ್ ಆಗೋಯಿತು. ಅಮ್ಯುನಿಟಿ ಫ್ಲೂಯಿಡ್ ಕಡಿಮೆ ಆಗಿ ನನಗೆ ಫುಲ್ ಶಿವರಿಂಗ್ ಆಗಿದ್ದು. ಅಮ್ಯುನಿಟಿ ಫ್ಲೂಯಿಡ್ ಕಡಿಮೆ ಆಗಿ ಫುಲ್ಲು ನಿಲ್ಲಾಗ್ಬಿಡ್ತು. ಬೇಬಿ ಲಂಗ್ಸಲ್ಲಿ ನೀರು ಹೋಗ್ಬಿಡ್ತು. ಬೇಬಿ ಬೇಗ ಕೈ ಮಾಡಲಿಲ್ಲ. ಆಗ ಬೇಬಿನ ಅವತ್ತೇ ಹುಟ್ಟಿದ ದಿನವೇ ನನಗೆ ಬೇರೆ ಬೇಬಿ ಸಿಗ್ತಾಯಿಲ್ಲ ಅಂತ ಬೇರೆ ತುಂಬಾ ಅದು ಹೇಗೆ ಹೇಳಬೇಕೋ ಗೊತ್ತಿಲ್ಲ, ತುಂಬ ಇನ್ಸೈಡ್ ಹೋಗಿದೆ ಬೇಬಿ ಅಂತೇಳಿ ಪುಷ್ ಮಾಡಿದರು. ಚೆಸ್ಟ್ ಹತ್ರ ಎಲ್ಲ ಸಿಕ್ಕಾಪಟ್ಟೆ ಪೇಯ್ನ್ ಆಯಿತು. ನಾನು ಬೇರೆ ಆಗ ಅಂತೇಳ್ಬಿಟ್ಟು ಉಸಿರು ತಗೊಂಡು ಆಗ ಡಾಕ್ಟರ್ ಕೆನ್ನೆಗೆಲ್ಲ ಹೊಡೆದು ಎಬ್ಬರಿಸಿದ್ರಂತೆ. ತುಂಬ ಕಷ್ಟ ಆಗೋಯ್ತು. ಓಕೆ ಎಲ್ಲ ಮುಗೀತು, ಅಪ್ಪ ಡೆಲಿವರಿ ಆಯ್ತಲ್ಲ ಅಂತ ಅಂದ್ಕೊಂಡ್ರೆ
ಅಷ್ಟರಲ್ಲಿ ಬೇಬಿ ಲಂಗ್ಸಲ್ಲಿ ಇರೋಗಿದೆ, ಬೇಬಿ ಕ್ರೈಯಿಂಗ್ ಮಾಡ್ತಿಲ್ಲ ಅಂತೇಳಿ ಹುಟ್ಟಿದ ತಕ್ಷಣ ಯಾರಿಗೂ ತೋರಿಸಿಲ್ಲ, NICUನಲ್ಲಿ ಅವತ್ತೇ ಇಟ್ಟರು. ಸರಿ ಹೇಗೋ ಮಗು ಚೆನ್ನಾಗಿದೆಯಾ, ನಾನು ಚೆನ್ನಾಗಿದ್ದೀನ ಅಂತ ಸಮಾಧಾನ ಮಾಡ್ಕೊಂಡು ಎಲ್ಲರೂ ಸುಮ್ಮನಾದರು. ಫಸ್ಟ್ ಡೇಯಿಂದ 14 ಡೇಸ್ 15 ಡೇಸ್ ನಾನು ಡೆಲಿವರಿ ಇದು ಡಿಸ್ಚಾರ್ಜ್ ಆಗಿದ್ದು. 14 ಡೇಸ್ ICUನಲ್ಲೇ ಇಟ್ಟರು. ತುಂಬ ಕಷ್ಟ ಆಯಿತು ಆ ದಿನಗಳು. ಇವತ್ತು ಹೇಳೋಷ್ಟು ಸುಲಭ ಇಲ್ಲ. ತುಂಬ ಅಂದರೆ ಮಗು ಒಂದು ಕಡೆ, ನಾನೊಂದು ಕಡೆ ಹೋಗಬೇಕು, ಫೀಡಿಂಗ್ ಮಾಡಿಸ್ಬೇಕು. ಅದರಲ್ಲಿ ಬೇರೆ ನನಗೆ ಕೆಮ್ಮು ಸ್ಟಾರ್ಟ್ ಆಯಿತು, ಕೋಲ್ಡ್ ಸ್ಟಾರ್ಟ್ ಆಯಿತು, ಫುಲ್ಲು ಕಾಫ್ ಸ್ಟಾರ್ಟ್ ಆಗಿ ತುಂಬ ಅನ್ಕಂಟ್ರೋಲು. ಹಾಗೆಲ್ಲ ಮಾಡಬಾರ್ದು. ತುಂಬ ಕಾಫ್ ಸ್ಟಾರ್ಟ್ ಆಗಿ, ಪೇಯ್ನ್ ಸ್ಟಾರ್ಟ್ ಆಗಿ, ಅದೆಲ್ಲ ಚೆಸ್ಟ್ ಎಲ್ಲ ಪೇಯ್ನ್ ಸ್ಟಾರ್ಟ್ ಆಗಿ, ಆಮೇಲೆ ಅನಸ್ತೇಷಿಯಾ ಬೇರೆ ಕೊಟ್ಟಿರ್ತಾರ. ನನಗೆ ಹ್ಯಾಂಗ್ ಓವರ್ ಥರ ಆಗ್ತಿದೆ, ನನ್ನ ಕೈಲಿ ಕಂಟ್ರೋಲೇ ಮಾಡೋಕ್ಕಾಗ್ತಿಲ್ಲ. ಅದರಲ್ಲಿ ಬೇರೆ ನಂದೆಲ್ಲ ಪ್ರಾಬ್ಲಮ್ಸ್ ಆದರೆ ಇವಳು ಬೇರೆ ಅಮ್ಮ ಬೇಕು, ಅವಳ ಅಮ್ಮನ ಜಾಸ್ತಿ ಹಚ್ಕೊಂಡಿಲ್ಲ ಹಾಸ್ಪಿಟ್ಲಲ್ಲಿ. ನಾನು ಮನೆಯಲ್ಲಿ, ಇವಳು ಮಗು ನೋಡಿದ್ರೆ NICUನಲ್ಲಿ. ತುಂಬ ಆ ದಿನಗಳು ಬೇಡವೇ ಬೇಡ ಅನ್ನೋಷ್ಟು. ಓಕೆ, ಹಂಗೋ ಹಿಂಗೋ ಎಲ್ಲ ಕಳೆದು 14 ಡೇಸ್ ಆದಮೇಲೆ 15 ಡೇಸ್ಗೆ ಡಿಸ್ಚಾರ್ಜ್ ಮಾಡ್ತೀವಿ ಅಂದರು. ಬೆಳಗ್ಗೆ ಮಾಡ್ತಾರೆ ಅಂದ್ಬಿಟ್ಟು ಎಷ್ಟೇ ಅಂದ್ರೂ ಈವ್ನಿಂಗ್ ಆಗೋಯ್ತು. ಡಿಸ್ಚಾರ್ಜ್ ಮಾಡಿದರು, ಮನೆಗೆ ಕರ್ಕೊಂಬಂದ್ವಿ. ಮನೆಗೆ ಬಂದಮೇಲೆ ತುಂಬ ದಿನಗಳ ಮೇಲೆ ಹಾಸ್ಪಿಟ್ಲಿಂದ ಮನೆಗೆ ಬಂದಾಗ ಅನ್ಕಂಟ್ರೋಲಬಲ್ ಖುಷಿ ಆಗೋಯ್ತು. ಓಕೆ, ಆ ಖುಷಿನ ಎಂಜಾಯ್ ಮಾಡ್ಕೊಂಡ್ವಿ. ಎಷ್ಟೆಲ್ಲ ಕಷ್ಟ ಆದರೂ ಪರವಾಗಿಲ್ಲ. ಒಂದು ಮಗುನ ಇರೋದು ಎಷ್ಟು ಕಷ್ಟ ಅಲ್ವಾ. ಮಕ್ಕಳೇ ಇಲ್ಲ ಎಷ್ಟೋ ಜನಕ್ಕೆ. ನನಗೆ ಫಸ್ಟು ಮೊದಲನೇ ಮಗು ಆಗೋಕ್ಕೆ ಮುಂಚೆ ಎಷ್ಟೋ ದಿನ ಮಕ್ಕಳಿಲ್ವಾ ಅಂತ ಕೇಳೋರು. ಅದೆಲ್ಲ ಫೇಸ್ ಮಾಡಿದ್ದೀವಿ. ಇನ್ನೊಂದು ಮಗು ದೇವ್ರು ಕೊಟ್ಟಿದ್ದಾನೆ, ಅದು ಒಂದು ಖುಷಿ ಅಲ್ವಾ ಅಂಥೇಳಿ ಹಾಗೆ ಕಂಟಿನ್ಯೂ ಆಯಿತು. 5 ಡೇಸ್ ಆದಮೇಲೆ ಬನ್ನಿ ಅಬ್ಸರ್ವೇಷನ್ ಇರುತ್ತಲ್ವ, ಮತ್ತೆ ಬಂದು ಚೆಕ್ ಮಾಡಿ ಅಂದರು. ಮತ್ತೆ ಹೋದರೆ ಹೋಗ್ತೀವಿ, ಬಿಲಿರುಬಿನ್ ಜಾಸ್ತಿ ಇದೆ, ಇಡಬೇಕು ನೀವು ಮತ್ತೊಂದು 2 ಡೇಸು ಅಂತ ಹೇಳ್ಬಿಟ್ರು. ರೇಡಿಯೇಷನ್ಗಳು ಇಡ್ತೀವಿ ಅಂತ. ಈಗಲೇ ಆಲ್ರೆಡಿ 15 ಡೇಸ್ ಅಲ್ಲಿ ಕಳೆದು ಬೇಜಾರಾಗೋಗಿದೆ. ಇಲ್ಲ, ನಾನು ಪರವಾಗಿಲ್ಲ, ನಾನು ಫೀಡ್ ಮಾಡಿಸ್ತೀನಿ, ಕರ್ಕೊಂಡು ಹೋಗ್ತೀನಿ, ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಅಂತ ಕೇಳಿದೆ. ಇಲ್ಲ, ನನ್ನ ಮೊದಲನೇ ಮಗುಗೆ ಬಿಲಿರುಬಿನ್ ಇತ್ತು, ಅಷ್ಟಿದ್ರೂ ನಾನು ಕರ್ಕೊಂಡು ಬಂದು ಫೀಡ್ ಮಾಡಿಸಿ. ಅದು ಇನ್ನೊಂದು ಏನಾಯಿತು ಅಂದರೆ, ಈಗ ನಾನು ಡೆಲಿವರಿ ಆದಾಗ ತುಂಬ ಚಳಿ ಇತ್ತು, ಹಾಗಾಗಿ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಬಹುದು ಅನ್ನೋ ಭಯಕ್ಕೆ ನಾನು ಹೆದರ್ಕೊಳ್ತಿದ್ದೆ. ಬಟ್ ಫೀಡ್ ಮಾಡಿಸಿದ್ರೆ ಯಾವುದೇ ಒಂದಾದ್ರೂ ಫೀಡಿಂಗಲ್ಲಿ ಎಲ್ಲ ಹೊರಟೋಗುತ್ತೆ ಅಂತ ಹೇಳ್ತಾರೆ. ಬಿಲಿರುಬಿನ್ ಇರೋದೇ ಫೀಡಿಂಗು. ಅವ್ರು ಫೀಡಿಂಗೇ ಸರಿಯಾಗಿ ಕೊಡ್ತಿರ್ಲಿಲ್ಲ. ನಾವು ಅವ್ರು ಕರೆದಾಗ ಹೋಗ್ಬೇಕಿತ್ತು, ಮಗು ಹತ್ತಾಗ ಹೋಗ್ಬೇಕಿತ್ತು, ಆ ಥರ ಆಗಿ ಹಾಗೋ ಈಗೋ ಫೈನಲಿ ಸೆಕೆಂಡ್ ಬೇಬಿ ಆಯಿತು. ಚೆನ್ನಾಗಿದೆ, ಮಗು ಚೆನ್ನಾಗಿದೆ, ನಾನು ಚೆನ್ನಾಗಿದ್ದೀನಿ. ನಾನು ಈ ವಿಡಿಯೋ ಮಾಡ್ತಾ ಇರೋದು ಆಲ್ರೆಡಿ ಬೇಬಿಯಾಗಿ 3 ಮಂತ್ಸ್. ಓಕೆ ಫ್ರೆಂಡ್ಸ್, ನನ್ನ ಡೆಲಿವರಿ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು, ಹಾಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.